ಗುರುಜಿ, ಸತ್ಯನಾರಾಯಣ ಒಂದು ಕಥೆಯನ್ನ ಹೇಗೆ ಮಾಡಿಸ್ಬೇಕು, ಅದರ ಪೂಜಾ ವಿಧಾನವೇನು ಅಂತ ತಿಳಿಸ್ಕೊಡ್ತಾ ಇದ್ದೀರಾ? ಹೌದು. ಇವತ್ತು ಆ ಸತ್ಯನಾರಾಯಣ ವ್ರತದಲ್ಲಿ ನೀವುಗಳ ಅನುಷ್ಠಾನದಲ್ಲಿ ನಾನು ಏನು ಹೇಳಿದೆ, ಮಂತ್ರದಿಂದ ಮಾವಿನಕಾಯಿ ಉದುರುತ್ತ ಅಂತ. ಹಾಗೆ ಸತ್ಯನಾರಾಯಣ ಪೂಜೆಯ ಮಂತ್ರವನ್ನ ಹೇಳ್ಕೋಬೇಕಾದ್ರೆ ನಾವು ಯಾವತ್ತೂ ತಿಳ್ಕೊಳ್ಳಿ, ದೇವರ ಸ್ಮರಣೆ ಮಾಡ್ಕೊಳ್ಳೋಕೆ ಮೊದಲು ಸ್ವಲ್ಪ ತಲೆ ಮೊಟ್ಕೋಬೇಕು ಅಂತ ಹೇಳ್ತೀವಿ. ಇದೇನಪ್ಪ ತಲೆ ಮೊಟ್ಟುಕೋ ಅಂತೀರಾ ಅಂತ? ಗಣೇಶನಿಗೆ ತುಂಬಾ ಪ್ರಿಯ. ತಲೆ ಮೊಟ್ಟುಕೊಳ್ಳದೆ ಯಾವ ಕೆಲಸವನ್ನ ಮಾಡದೆ ಪ್ರಯೋಜನವಿಲ್ಲ. ತಪ್ಪಾಯ್ತಪ್ಪ ಅಂತ ಹೇಳ್ಕೋಬೇಕು. ಅದಕ್ಕೆ ಲೋಪದೋಷಗಳು ತಪ್ಪಾಯ್ತಪ್ಪ ಅಂತ ಕೆನ್ನೆ ತಟ್ಕೋಬೇಕು. ಯಾಕೆ ಅಂದರೆ ಭೂತಗಣಗಳೆಲ್ಲ ಪೂಜೆ ಪುನಸ್ಕಾರ ಮಾಡೋ ವಿಧಾನಗಳು ಗೊತ್ತಿಲ್ಲ. ಅದಕ್ಕೆ ದೇವಗಣಾಧಿಪತಿ, ಭೂತಗಣಾಧಿಪತಿ, ಭೂತಗಳೆಲ್ಲರಿಗೂ ಅವನ ಶಿಷ್ಯರಾಗಿರ್ತಕ್ಕಂಥ ಅವಕಾಶ ಯಾರಿಗೆ? ಗಣೇಶನಿಗೆ. ಯಾರಿಂದ ಬಂತು? ಪರಮೇಶ್ವರನ ಭೂತಗಣಗಳಿಗೆಲ್ಲ ಪರಮೇಶ್ವರನೇ ಸ್ವತಃ ಹೋಗಿ ಅವನೇ ನಿಮ್ಮ ಅಧ್ಯಕ್ಷ ಇನ್ನ ಮೇಲೆ. ಅದಕ್ಕೆ ಭೂತಾಧ್ಯಕ್ಷನಾಗಿರ್ತಕ್ಕಂಥ ವಿಚಾರ. ದೇವಗಣಾಧಿಪತಿ ಆಗಿರ್ತಕ್ಕಂಥದ್ದು ಮಹಾವಿಷ್ಣು ಹೇಳ್ದ, ನನ್ನ ಸೈನ್ಯವೆಲ್ಲ ಸರ್ವದಾ ಎಲ್ಲ ದೇವತೆಗಳು ಅವನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಭೂತಗಣಾಧಿಪತಿ, ದೇವಗಣಾಧಿಪತಿ ಆಗಿರ್ತಕ್ಕಂಥ ಗಣಪತಿ ಸ್ಮರಣೆ ಎಲ್ಲ ಪೂಜೆಗಳ ಮೊದಲು ತಲೆಯನ್ನು ಮುಟುಕೊಂಡು ತಪ್ಪಾಯ್ತಪ್ಪ ಅಂತ ಕ್ಷಮಿಸಿ ಅವನ ಪ್ರಾರ್ಥನೆಯನ್ನ ಮಾಡಿಕೊಂಡು ತದನಂತರ 21 ಬಸ್ಕಿಯನ್ನು ಹಾಕಿ ಪೂಜೆಯನ್ನು ಪ್ರಾರಂಭಿಸಬೇಕು. ಆ 21 ಬಸ್ಕಿ ಹಾಕ್ತಕ್ಕಂಥ ವಿಧಾನವು ಅದಕ್ಕೆ ನಾವೇನು ಹೇಳಬೇಕು? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆ. ಸರ್ವ ವಿಘ್ನೋಪಗಳನ್ನ ಶಾಂತೆಯ ಮಾಡ್ತಕ್ಕಂಥದ್ದು. ಎಷ್ಟೋ ವಿಘ್ನಗಳಿರುತ್ತೆ, 108 ವಿಘ್ನಗಳು, ಅದನ್ನೆಲ್ಲ ಸರಿತಿದ್ದು ಬಿಡಿಸ್ಬೇಕಲ್ಲ, ಶಾಂತಯ್ಯ. ಅದಾದಮೇಲೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸರ್ವಲೋಕೈಕನಾಥನಾಗಿರ್ತಕ್ಕಂಥ ಮಹಾವಿಷ್ಣುವೇ ನಮಸ್ಕಾರ ಅಂತ ಆ ಸ್ಮರಣೆಯನ್ನ ಆ ಪದ್ಮಪ್ರಿಯನಾಗಿರ್ತಕ್ಕಂಥವನಿಗೆ, ಲಕ್ಷ್ಮೀ ವಲ್ಲಭನಾಗಿರ್ತಕ್ಕಂಥ ಲಕ್ಷ್ಮೀಕಾಂತ ಅಲ್ವೇ, ಅವಳು ಲಕ್ಷ್ಮಿ ಇಲ್ಲದೆ ಮಾಡಂಗಿಲ್ಲ. ಹಾಗೆ ನೀವು ನಿಮ್ಮ ಗೃಹಿಣಿ ಇಲ್ಲದೆ ಸತ್ಯನಾರಾಯಣ ಪೂಜೆ ಮಾಡಬಾರ್ದು. ಬಹಳ ದೊಡ್ಡ ತಪ್ಪು ಮಾಡ್ತೀರಾ ಏನು ಅಂದ್ರೆ, ಸತ್ಯನಾರಾಯಣ ವ್ರತಕ್ಕೆಲ್ಲ ಕೊಟ್ಟಿರ್ತೀರಾ, ಸತ್ಯನಾರಾಯಣ ಪೂಜೆ ಕೊಟ್ಟಿರ್ತೀರಾ. ಕೆಲವರು ಗಂಡಂದ್ರು, ನೀ ಹೋಗ್ಬಾರೆ ಪ್ರಸಾದ, ನನ್ನ ಕೈಲಿ ಆಗಲ್ಲ, ನನಗೆ ಬೇಕಾಷ್ಟು ಕೆಲಸ ಇದೆ. ಆ ಕೆಲಸ ಅಲ್ಲೇ ಮುಂಡ ಮೋಸ್ತು, ಯಾವ ಕೆಲಸಕ್ಕೂ ಆಗಲ್ಲ. ಹೆಂಡತಿ ನೀವೇನಾದ್ರೂ ಕಳಿಸಿದ್ದು ಕೆಲಸ ಆಗದಿದ್ರೆ, ಅಥವಾ ನೀವು ಪೂಜೆ ಕೊಟ್ಟಿರ್ತೀರಾ, ಹೆಂಡತಿ ಬರಲ್ಲ ರೀ ನನ್ನ ಕೈಲಿ ಆಗಲ್ಲ, ಯಾವುದೋ ಕೋಪಕ್ಕೆ ದೇವ್ರ ಮೇಲೆ ವ್ರತ ಪೂಜೆ ಮಾಡಿದ್ರೆ ಆ ವ್ರತ ಏನಾಗುತ್ತೆ? ಭಂಗ ಆಯ್ತು. ಇಲ್ಲೇನಾಯ್ತು? ಜೀವನ ಕೆಟ್ಟ ಹೋಯ್ತು. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ಇಬ್ಬರು ಹೋಗ್ಲೇಬೇಕು. ಆವತ್ತಾಗ್ಲಿಲ್ವಾ? ತಪ್ಪಾಯ್ತು ಅಂತ ಕ್ಷಮಿಸುವಂತ ಇನ್ನೊಂದು ಸತ್ಯನಾರಾಯಣ ಪೂಜೆಯನ್ನ ಇಬ್ಬರೂ ಕೂತ್ಕೊಂಡು ಮಾಡ್ಕೊಂಡ್ರೇನೆ ಪೂರ್ಣ ಫಲವಾಗೋದು. ಅದಾಗೋವರೆಗೂ ವ್ರತ ನಿಷ್ಠೆ ಅನುಷ್ಠಾನ ಎಲ್ಲ ಮುರಿದು ಹೋಗುತ್ತೆ. ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯವೇ ಆಗದಿದ್ದ ಹಾಗೆ ಶಾಪವಾಗುತ್ತೆ. ಇದು ಸತ್ಯ. ಆದ್ರೆ ಆ ಪ್ರತಿ ಕಥೆನಲ್ಲಿ ಓದ್ತಾ ಇದ್ದೀರಾ, ಗಂಡ ಇಲ್ಲದೆ ಪೂಜೆ ಮಾಡಬಾರ್ದು, ಹೆಂಡತಿ ಇಲ್ಲದೆ ಪೂಜೆ ಮಾಡಬಾರ್ದು, ಇಬ್ಬರು ಸಮ ಏಕಸಮವಾಗಿರ್ತಕ್ಕಂಥ ಅನುಗ್ರಹವನ್ನ ನೀವು ಪಡಿಲೇಬೇಕು. ಅದಾದ ಮೇಲೆ ನಾವು ಪ್ರಾರ್ಥನೆ, ಲಕ್ಷ್ಮೀಕಾಂತಂ ಕಮಲೈನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇದಾದ ಮೇಲೆ ಗುರು ಸ್ಮರಣೆಯನ್ನು ಮಾಡ್ಕೋಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿದಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಅದಕ್ಕೆ ಅಂದ್ರೆ ಗುರು ಇಲ್ಲದೆ ಪೂಜೆ ಮಾಡಿದ್ರೆ ಪ್ರಯೋಜನವಿಲ್ಲ, ಅರ್ಚಕ ಇಲ್ಲದೆ ಪೂಜೆ ಮಾಡಿದ್ರೆ ಪ್ರಯೋಜನ. ಅದಕ್ಕೆ ನೀವೇನ್ ಮಾಡಬೇಕು? ಎಲ್ಲ ಅರ್ಚಕರನ್ನು ಕರ್ಕೊಂಡ್ಬಂದು ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗಲ್ಲ. ಯಥಾಶಕ್ತಿ ನಿಮ್ಮ ಅನುಕೂಲವಾಗಿ ಸತ್ಯನಾರಾಯಣ ಪೂಜೆ ಮಾಡಿರ್ತೀರ. ನೀವೇನ್ ಮಾಡಬೇಕು? ಒಂದು ಹಣ್ಣು, ತೆಂಗಿನಕಾಯಿ, ಆ ಹಣ್ಣು ಅಂದ್ರೆ ಬಾಳೆಹಣ್ಣು 2 ಇಟ್ಬಿಟ್ರು ಸಾಕು, ಲಕ್ಷ್ಮೀನಾರಾಯಣ ಇದ್ದ ಹಾಗೆ. ಒಂದು ತೆಂಗಿನಕಾಯಿ ಇಟ್ಟರೆ ಸಾಕು ಅನುಕೂಲವಾಗಿ. ಯಥಾಶಕ್ತಿ ಕಾಣಿಕೆ, ಅದು 10 ರೂಪಾಯಿ ಆಗ್ಬೋದು, 21 ರೂಪಾಯಿ ಆಗ್ಬೋದು, ನಿಮ್ಮ ಶಕ್ತಿಯಾನುಸಾರ. 1 ರೂಪಾಯಿ ಆಗ್ಬೋದಪ್ಪ. ಆ ಹಣ್ಣನ್ನು ತಗೊಂಡು ಒಂದು ಕವರ್ಲಿ ಹಾಕಿ ನಿಮ್ಮ ಸತ್ಯನಾರಾಯಣ ಪೂಜೆ ವ್ರತವಾಗಿ ನೀವು ಊಟ ಮಾಡೋಕ್ಕೆ ಮೊದಲು ಸ್ವಲ್ಪ ಮಟ್ಟಿಗೆ ಶಪಾದ ಭಕ್ಷ ನೈವೇದ್ಯ ಮಾಡಿರೋದನ್ನ ಒಂದು ದೊನೆಯಲ್ಲಿ ಹಾಕಿ ದೇವಸ್ಥಾನದಲ್ಲಿ ಹೋಗಿ ಅರ್ಚಕರನ್ನ ನಮಸ್ಕಾರ ಮಾಡಿ ಅಲ್ಲೇ ಕೊಟ್ಟರು ಸಾಕು. ಅಂದರೆ ಬ್ರಾಹ್ಮಣ ಬಹುಜನಪ್ರಿಯ ಅಂತ ಕೆಲವರು ಬರ್ತಾರೆ, ಎಷ್ಟು ಸತ್ಯನಾರಾಯಣ ಪೂಜೆ ಪ್ಯಾಕೇಜು ಎಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ, ದುಡ್ಡು ಕೊಟ್ಬಿಡಿ ಅಂತಾರೆ. ಇದು ನೋಡಿ, ಹೀಗೆಲ್ಲ ಪ್ಯಾಕೇಜು ಗೀಕೇಜು ಮಾಡೋದಲ್ಲ. ಯಾವತ್ತೂ ತಿಳ್ಕೊಳ್ಳಿ, ನೀವೇ ಸ್ವತಃ ಕರ್ಮವನ್ನು ಸಹಿಸಿ ನೀವೇ ಹೋಗಿ ಆ ಹಣ್ಣು ಹಂಪಲಗಳನ್ನು ತೊಗೊಂಬಂದು ಅದನ್ನು ತೊಳೆದು ಶುಚಿರ್ಭೂತ ಮಾಡಿ ಎಲ್ಲ ಮಾಡ್ಕೋಬೇಕು. ಆಗ ಸತ್ಯನಾರಾಯಣ ಪೂಜೆ ವ್ರತವನ್ನ ನೀವು ಮಾಡಿಸಿದ ಸಾರ್ಥಕ. ನಾನು ಮಾಡಿಸ್ತಾ ಇದ್ದೀನಿ ಸತ್ಯನಾರಾಯಣ ಪೂಜೆ, ಬೇಕಾದ್ರೂ ಸೂಟ್ ಹಾಕ್ತೀನಿ, ಚಿತ್ರಾನ್ನ ಗಿತ್ರಾನ್ನ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಎಲ್ರಿಗೂ ಅನ್ನದಾನ ಅಂತ. ಏನ್ ಜಂಬ ಕೊಚ್ಕೊಳಕ್ ನೀವು ಮಾಡೋದು ಸತ್ಯನಾರಾಯಣ ಪೂಜೆ ಊರವ್ರಿಗೆಲ್ಲ ಗೊತ್ತಾಗಬೇಕು, ಅದೆಲ್ಲ ಮಾಡಬೇಕಾಗಿಲ್ಲ. ಸಂಕ್ಷಿಪ್ತವಾಗಿ ಮರ್ಯಾದೆಗೆ ನಿಮ್ಮ ಕುಟುಂಬ ಸಹಿತ ಇಷ್ಟು ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಿಮ್ಗೆ ಹಾಕಬೇಕಾ ಅನ್ನದಾನವನ್ನು ಮಾಡಬಹುದು ನಿಮ್ಮ ಯಥಾಶಕ್ತಿ. ಸತ್ಯನಾರಾಯಣ ಪೂಜೆ ಎಷ್ಟು ಗೌರವವಾಗಿ ಮಾಡಬೇಕು ಅಂದ್ರೆ, ವ್ರತವನ್ನ ಮಾಡ್ತಕ್ಕಂಥ ವಿಧಾನ, ಗೃಹಪ್ರವೇಶ ಆದ ನಂತರವೇ ಇಮ್ಮಿಡಿಯೇಟ್ ಆಗಿ ಸತ್ಯನಾರಾಯಣ ಪೂಜೆ ಮಾಡ್ಕೋಬೇಕು. ಗುರುಪ್ರವೇಶ ಆದ ತಕ್ಷಣ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಕೋಬೇಕು. ಅದಾದ ಮೇಲೆ ಸತ್ಯನಾರಾಯಣ ವ್ರತ, ಮದುವೆ ಆಗಿದ್ದ ಗಂಡ ಹೆಂಡತಿ ಮದುವೆ ಆದ ಕೂಡಲೇ ಇನ್ನೇನು ಹನಿಮೂನ್ ಕಳಿಸ್ಬಿಡ್ತೀನಿ ಅಂತ ಎಲ್ಲ ಶಾಸ್ತ್ರ ಮುಗಿಸ್ಬಿಟ್ರೆ ಸತ್ಯನಾರಾಯಣ ವ್ರತ ಮಾಡಿಸ್ಕೊಂಡೇ ನೀವು ಗಂಡ ಹೆಂಡತಿ ಹೊರಗಡೆ ಕಳಿಸ್ಬೇಕು. ಯಾವ ಕಾಲಕ್ಕೂ ಸತ್ಯನಾರಾಯಣ ವ್ರತ ಇಲ್ಲದೆ ಹೊರಭಾಗದಲ್ಲಿ ಕಳಿಸೋದಾಗ್ಲಿ. ಏನಕ್ಕೆ ಅಂದ್ರೆ ಅವ್ರು ಹಸಿ ಮೈಲಿರ್ತಾರೆ,
ಯಾವ ಕೈಯಲ್ಲೂ ಅವ್ರಿಗೆ ಕಂಕಣ ಕಟ್ಟಿರ್ತಾರೆ. 48 ದಿವಸ ಮಂಡಲ. ಯಾವ ಕಾಲಕ್ಕೂ ಮಾಂಸಾಹಾರಗಳು ಮದುವೆ ತಾಳಿ ಕಟ್ಟದಾಗಿಂದ ತಿನ್ನಬಾರ್ದು. ನೀವೇನ್ ಮಾಡ್ತೀರಾ ಗೊತ್ತಾ, ಬಾಡೂಟ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಇಟ್ಬಿಟ್ಟು ಚೆನ್ನಾಗಿ ಗಡುಮ್ ಅಂತ ನುಂಗ್ಬಿಡ್ತೀರಾ. ಇರೋ ಬರೋ ಮೇಕೆ ಗೀಕೆ ಕುರಿ ಎಲ್ಲ ನಿಮ್ಮ ಬಾಯೊಳಗಿರುತ್ತೆ. ಏನು ಕರ್ಮಾನೋ. ಅದೇ ನೀವು ಸತ್ಯನಾರಾಯಣ ಪೂಜೆ ಕರೀರಿ, ಸ್ವಲ್ಪ ಜನ ಬರ್ತಾರೆ. ಬಾಡೂಟ ಅನ್ನಿ ಇರೋ ಬರೋ ಊರ್ನವರೆಲ್ಲ ತಿಂದುಬಿಡ್ತಾರೆ. ಈ ರೀತಿ ನೀವು ಕರ್ಮ, ಗಂಡ ಹೆಂಡತಿ ಏನಾದರೂ ಮದುವೆ ಆದವರು ಮಾಂಗಲ್ಯ ಧಾರಣೆಯಾಗಿ 48 ದಿವಸದವರೆಗೂ ವ್ರತ ಇಲ್ಲದೆ ಸತ್ಯನಾರಾಯಣ ಪೂಜೆ ಮಾಡದೆ 48 ದಿವಸ ಪೂರ್ತಿ ಏನು ಮಾಂಸಾಹಾರ ತಿನ್ನದೆ ಇದ್ದಿರಿ, ನಿಮಗೆ ಆಗ್ತಕ್ಕಂಥದ್ದು ಅಬಾಷನ್ಸ್ ಖಂಡಿತ. ಅದಂತೂ ಕಥಸಿದ್ಧ. ಅದಕ್ಕೋಸ್ಕರ ನೀವುಗಳು ಅನುಭವಿಸ್ತಾ ಇದ್ದೀರಾ. ಇದನ್ನು ಮಾಡ್ಕೊಳ್ಳಿ, ಯಾಕೆ ಅಬಾಷನ್ಸ್ ಆಗತ್ತೆ ನಾನು ನೋಡ್ತೀನಿ. ಅದಕ್ಕೆ ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಒಂದು ಸಂಸ್ಕಾರ ಮದುವೆ ಮಾಡ್ಕೊಳ್ಳೋಕ್ಕೆ ನಂತರವೇ ರಿಸೆಪ್ಷನ್. ಅದಾದ ಮೇಲೆ ಅವ್ರ ಮನೆ ತುಂಬಿಸ್ಕೋಬೇಕು. ಅದಾದ ಮೇಲೆ ಗಂಡನ ಮನೆ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಗಂಡ ಹೆಂಡತಿ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಅವನ ಸ್ಮರಣೆ ಮಾಡ್ಕೋಬೇಕು. ಆಗ ಸತ್ಯನಾರಾಯಣನು ಪೂರ್ಣವಾಗಿ ನನ್ನ ಲಕ್ಷ್ಮಿ ಹೇಗಿದ್ದಾಳೆ ನನ್ನ ಜೊತೆ, ಹಾಗೆ ಇವರಿಬ್ಬರು ಗಂಡ ಹೆಂಡತಿ ಅದೇ ರೀತಿ ಇರಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿ ಜೀವನ ಪೂರ್ತಿ ಚೆನ್ನಾಗಿ ಸುಭಿಕ್ಷವಾಗಿರ್ತಕ್ಕಂಥ ಸುಪುತ್ರರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಮಕ್ಕಳು ಮನೆ ತುಂಬ ಇರ್ತಾರೆ. ಆಗ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯ. ಎಲ್ಲಿ ತಗೊಂತೀರಾ ಈ ಕಾಲದಲ್ಲಿ ಆಶೀರ್ವಾದ? ಹಾಯ್ ಅಂಕಲ್, ಹಾಯ್ ಆಂಟಿ ಅಂತ ಏನು ಮುಂಡ ಮೋಸ್ತು ಹಾಯ್ ಅಂಕಲ್ ಹಾಯ್ ಆಂಟಿ. ಹೋಗಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಅಜ್ಜಿ, ಚೆನ್ನಾಗಿದೆ ಅಜ್ಜಿ, ತುಂಬ ಸಂತೋಷ. ಅದು ಒಂದು ಸಂಸ್ಕಾರ. ಆ ಸಂಸ್ಕಾರ ನೀವು ಕಲ್ತ್ಕೊಂಡ್ರೇನೆ. ಇಲ್ಲಿ ಏನಾಗತ್ತೆ ಗೊತ್ತಾ, ಈ ನಡುವೆ ನಮಸ್ಕಾರ ಮಾಡಬೇಡಿ ಅಂದ್ಬಿಡ್ತಾರೆ. ಯಾಕೆ ಅಂದರೆ ಅವ್ರು ಹಾಕೊಂಡ್ರು ಬಟ್ಟೆ ಹಾಗೆ ಎಲ್ಲಿ ಏನು ಕಾಣುತ್ತೋ ಅಂತ ಕರ್ಮ. ಅದಕ್ಕೆ ಇದೆಲ್ಲ ಜೀವನ ಬಿಟ್ಟುಬಿಟ್ಟು ದೂರದಲ್ಲಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ನಾವು ಕಲಿಬೇಕಾದ್ರೆ, ಎಷ್ಟೋ ವಿಧವಾದ ಜೀವನವನ್ನು ತ್ಯಾಗ ಮಾಡಬೇಕಾದ್ರೆ ಮನಸ್ಸು ಬೇಕು ಮೊದಲು. ಆ ಮನಸ್ಸನ್ನು ಸ್ಥಿರಪಡಿಸ್ಕೊಳ್ಳಿ. ಸತ್ಯನಾರಾಯಣ ಒಲಿತಾನೆ. ಸಂಸ್ಕಾರದ ಬಗ್ಗೆ ವಿಚಾರ ಮತ್ತಷ್ಟು ಮಾತಾಡೋಣ. ಖಂಡಿತವಾಗ್ಲೂ ನಮ್ಮ ಸಂಸ್ಕಾರಗಳನ್ನ ನಾವೆಲ್ಲರೂ ಗೌರವಿಸಬೇಕು, ಎತ್ತಿ ಹಿಡಿಬೇಕು ಅಂತ ಹೇಳ್ತಾ ಇದ್ದೀರಾ ಗುರುಜಿ.